ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಅರೆಮಲ್ಲಾಪುರ ಗ್ರಾಮದಲ್ಲಿ ಮಳೆ ಕಣ್ಣ ಮುಚ್ಚಲೆ ಆಟವನ್ನು ಆಡ್ತಾ ಇದೆ. ಇದೀಗ ಪಾಪ ಮಳೆದೊಂದು ಸಮಸ್ಯೆ ಆದ್ರೆ ಈ ಕಳಪೆ ಬೀಜ ಗೊಬ್ಬರದ ಬೆಂಬಲ ಬೆಲೆ ಸಿಗದೆ ಪರದಾಡೋದು ಮತ್ತೊಂದು ಕಡೆ ಆಗಿದೆ. ಇವೆಲ್ಲವನ್ನ ಮೆಟ್ಟಿ ನಿಂತು ಬೋರ್ವೆಲ್ನ ನಂಬಿಕೊಂಡು ತೋಟಗಾರಿಕಾ ಬೆಳೆ ಬೆಳೆದು ರೈತರು ಕಣ್ಣೀರಲ್ಲಿ ಕೈ ತೊಳೆಯೋ ಸಮಸ್ಯೆ ಆಗಿದೆಯಂತೆ. ಯಾಕೆ ಅಂತ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಚುರುಕುಗೊಳ್ತದೆ. ಆದರೆ ಈ ಕಳೆದ ಬಾರಿ ಬಿದ್ದಂತಹ ಬರಗಾಲಕ್ಕೆ ಹಾವೇರಿ ಜಿಲ್ಲೆಯ ಅನ್ನದಾತರು ಅಕ್ಷರಶಃ ತತ್ತರಿಸಿದ್ದಾರೆ. ಈಗ ನಾವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅರೆಮಲ್ಲಾಪುರ ಗ್ರಾಮದ ಬಳಿ ಇದ್ದೇವೆ. ನಾವು ನೋಡ್ತಾ ಇರ್ಬೋದು ಆಕಾಶನ ರೈತರು ಕಳೆದ 5-6 ವರ್ಷಗಳ ಹಿಂದೆ ಏನು ಅಡಿಕೆ ಬೆಳೆಯನ್ನು ಹಾಕಿದ್ರು. ಆದರೆ ಆ 5-6 ವರ್ಷಗಳ ಕಾಲ ಮಗುವಿನಂತೆ ಏನು ಅಡಿಕೆ ಮರಗಳನ್ನು ರಕ್ಷಣೆ ಮಾಡಿದರು. ಆದರೆ ಈ ಬಾರಿಯ ತೀವ್ರ ಬರಗಾಲಕ್ಕೆ ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಅಂದರೆ 500 ಫೂಟ್ ಅಡಿ ನೀರು ಒರೆಸಿದ್ರು ಸಹ, ಬೋರ್ವೆಲ್ ಕೊರೆಸಿದ್ರು ಸಹ ಸಂಪೂರ್ಣವಾಗಿ ನೀರು ಬಂದಿಲ್ಲ. ಹೀಗಾಗಿ ಅಡಿಕೆ ಮರಗಳು ಇನ್ನೇನು ಫಸಲನ್ನು ಕೊಡಬೇಕಾಗಿತ್ತು. ಆದರೆ ಏನು ಹನಿ ನೀರಿಗೂ ಸಿಗದಂತಹ ಪರಿಸ್ಥಿತಿ ಇರೋ ಹಿನ್ನೆಲೆಯಲ್ಲಿ ಸುಮಾರು 500ಕ್ಕೂ ಅಧಿಕ ಮರಗಳು ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ಫಸಲು ಸಹ ಅಂದರೆ ಇನ್ನೇನು ಫಸಲು ಕಾಯಿ ಬಿಡುವಂತಹ ಸಂದರ್ಭ, ಆದರೆ ಅವುಗಳು ಸಹ ಸಂಪೂರ್ಣವಾಗಿ ಒಣಗಿ ನಿಂತಿರುವಂಥದ್ದು. ಅಂದರೆ ಈ ಸುತ್ತಮುತ್ತಲ ಅರೆಮಲ್ಲಾಪುರ ಗ್ರಾಮದ ಸುತ್ತಮುತ್ತಲ ಭಾಗದಲ್ಲಿ ಅಡಿಕೆ ಬೆಳೆದಂಥ ರೈತರ ಪರಿಸ್ಥಿತಿ ಇದೇ ರೀತಿ ಆಗಿರುವಂಥದ್ದು. ಅಂದರೆ ಇನ್ನೇನೋ ಮುಂಗಾರು ಮಳೆ ಸ್ವಲ್ಪ ಚುರುಕು ಆಗಿದೆ, ಹೀಗಾಗಿ ಸ್ವಲ್ಪ ಚಿಗುರು ಹೊಡೆಯುವಂಥದ್ದು. ಆದರೆ ಬೋರ್ವೆಲ್ನಲ್ಲಿ ಸಂಪೂರ್ಣವಾಗಿ ನೀರು ಹೋಗಿರೋ ಹಿನ್ನೆಲೆಯಲ್ಲಿ ಅಕ್ಷರಶಃ ಹಾವೇರಿಯ ಅನ್ನದಾತರು ತತ್ತರಿಸಿ ಹೋಗಿರುವಂಥದ್ದು. ಅಡಿಕೆ ಬೆಳೆಗಾರರು ಮಾತ್ರ ಈ ಬಾರಿ ಭಾಳಷ್ಟು ತತ್ತರಿಸಿ ಹೋಗಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.